ಸಮಾಗಮಗೊಳಿಸಿ ಸಂತುಷ್ಟಿಪಡಿಸೋದನ್ನು ಅದು ತಿಳುವಳಿಕೆ ಮಾತು ಹೇಳಿದ್ರೆ ಎಷ್ಟು ಅರ್ಥ ಇದೆ ನೋಡಿ. ಮತ್ತು ಎಷ್ಟು ಗಂಭೀರ ಅರ್ಥ. ಮತ್ತು ನಾಡಿದವನು ಮಾಡ್ತಾನೆ, ಡೈಲಿನೂ ಹೊಡಿತಾನೆ, ಅವನು ಮಾಡ್ತಾನೆ, ಹಿಂಗೆ ಕುಳ್ದಾಣ ತಂದು ಹೊಡಿ ನೋಡಿತಾನೆ. ಅವ್ರು ಬರೀ ಅವ್ರು ಮಾಡ್ತಾರೆ ಈ ಕೆಲಸನ. ತೃಪ್ತಿಮಯ, ತೃಪ್ತಿಯಿಂದ ತೃಪ್ತಿ, ತೃಪ್ತಿಯಿಂದ ತೃಪ್ತಿ, ನೆತ್ತಿಯಿಂದ ನೆತ್ತಿ, ನೆತ್ತಿಯಿಂದ ನೆತ್ತಿ, ಸುತ್ತಿಂದ ಸುತ್ತಿ, ಸುತ್ತಿಂದ ಸುತ್ತಿ, ಸುಸುಪ್ತಿಯಿಂದ ಸುಸುತ್ತಿ, ಸೌಮ್ಯದಿಂದ ಸೌಮ್ಯ, ಸೌಮ್ಯದಿಂದ ಸದಾ ಸೌಮ್ಯ, ಸಂತುಷ್ಟಿ, ಸಮಾಗಮ ಎಲ್ಲ ಬೆಳಗ್ತಾಳಲ್ಲ ಇಂಥ ವಾಕ್ಯ. ಮತ್ತು ಸಾಧನೆಯಿಂದ ಸಾಧನೆಯಿಂದ ವಿದ್ಯೆ, ಸಾಧನೆಯಿಂದ ಸಾಧನೆಯಿಂದ ವಿದ್ಯೆ, ಬಾಧನೆ ಮಾಡಿದ್ರೆ ದ್ರವ್ಯ, ಬಾಧನೆ ಮಾಡಿದ್ರೆ ಪ್ರಪಂಚ ಮಹಾವಾಕ್ಯ ಹಂಗಿರ್ತದೆ. ಅದರಿಂದ ಸಾಧನೆಯಿಂದ ವಿದ್ಯೆದು ಇಲ್ಲಿ ಈಗ ಎಷ್ಟು ಭೂಮಿ ಮಾಡಿದ್ವಿ. 10 ಜನ ದಿನಾಲು 10 ಜನ ಬರೀ ಅದು ಬೆಳೆದು ತಿಂದ್ಬಿಟ್ಟು ಧ್ಯಾನ ಮಗಂದಾಗಿ ಪದಾರ್ಥ ಕೊಡ್ತೀವಿ. 10 ಜನ ಇನ್ನೊಬ್ರು ಒಂದಿಷ್ಟು ತಂದುಕೊಳ್ಳೋದು ಬೇಡ. 10 ಜನ ತಿಂದ್ಬಿಟ್ಟು ಅದರಲ್ಲಿ ಧ್ಯಾನ ಮಗಂದ ಹಾಕೊಂಡು ಪದಾರ್ಥ. ಹಾಗೆ ಧ್ಯಾನ ಮಗನಿಗೆ ಕಣ್ಣಿಗೆ ತಿನ್ನು ಕಣ್ಣು ತಿಂದರೆ ಅದೇನೇನೋ ಕಥೆ ಆಗಿರಬೇಕು. ಮಾಯಾಲೋಕ ಮಾಯ ಅಲ್ಲ ಅದು, ಯೋಗ ಶಕ್ತಿ. ಅದು ಯೋಗಮಾಯೆ, ಮಹಾಮಾಯೆ, ದೈವಮಾಯೆ, ಯೋಗಮಾಯೆ, ಜಟಿಲಮಾಯೆ. ಮಹಾಮಾಯೆ, ಯೋಗಮಾಯೆ, ದೈವಮಾಯೆ, ಜಟಿಲಮಾಯೆ. ಜಡತ್ವ, ಜಟಿಲಮಾಯೆ. ಅರ್ಥ ಆಯ್ತಾ? ಜಡತ್ವ ಅಲ್ಲ, ಜಟಿಲ ತಾಂತ್ರಿಕ. ಬರೀ ಬರೀ ಇವೆ ಮಂಕುತನ ಬರೀ ಪಿತೂರಿ ಮಾಡಿ ಅದಕ್ಕೇನಂತ ಗೊತ್ತಾ? ಋತಮ್ಮ, ಜಟಿಲ, ಕುಟಿಲ, ತಾಂತ್ರಿಕ, ಯಾಂತ್ರಿಕ, ಮಾಂತ್ರಿಕ, ಮೌಲ್ಯ. 6 ಷಟ್ ಕರ್ಮ. ಮೌಲ್ಯ ಅಂದ್ರೆ ಏನು? ಮೌಲ್ಯ ಅಂದ್ರೆ ಏನು? ಒಂದು ಬೆಲೆ, ದುಡ್ಡು. ದುಡ್ಡೇ ಅವ್ರಿಗೆ ಬಂದು ಸಾಕು. ಈಗ ಕ್ಯಾಸೆಟ್ ತಗೊಂಡು ದುಡ್ಡೇ. ನೀನು ಹೊಡೆದಾಡ್ಕೊ, ಬಿದ್ದಾಡ್ಕೊ, ಒದ್ದಾಡ್ಕೊ, 100 ತಿರ್ಕೊ. ಸುಧಾರಣೆಗೆಲ್ಲ ಹಾಕೊಂಡಿದ್ದು ಕ್ಯಾಸೆಟ್ಟು. ಈಗ ನಿಮ್ಮ ಫೋನು ಕ್ಯಾಸೆಟ್ ಕಾಸು ಹಾಕಿದ್ರು ಮಾತಾಡಲ್ಲ. ಅದೇನೇನು ಮಾಡ್ತದೆ? ದುಡ್ಡಿನ ಮೇಲೆ ನಿಂತಿದೆ ಅದು. ಮತ್ತು ಇನ್ನೇನು ನಾವು ದುಡ್ಡು ಕಾಸೆಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗ ಅದನ್ನೆಲ್ಲ ಮರೆತು ಬಿಡುತ್ತಾರೆ. ಅದಕ್ಕಾಗಿ ದಾರಿ ಇರುತ್ತೆ. ತನುಮನ ದನ ಎಲ್ಲ ದಾರಿ ಆಗಿರುತ್ತೆ. ಇದು ನಿಮ್ಮ ಆಶೀರ್ವಾದ ಪುಸ್ತಕಗಳು ಬರೆದಿದ್ದೀನಿ. ಬರ್ದಿದ್ದೀರಿ ಸರಿ, ಪುಸ್ತಕಗಳು ಬರೀತೀರಾ, ಪುಸ್ತಕ ಓದ್ಕೊಂಡು ಹೋಗ್ತಾರೆ. ಶಿಸ್ತು ಪಾಲನೆ ಮಾಡಿದ್ದಾರೆ. ಮಾಡಬೇಕು ಅದು ಹೋಯ್ತೀವಿ ಬರೀ ಶಿಥಿಲ. ಮತ್ತೆ ಇನ್ನಾಗ ಮತ್ತೆ ಇನ್ನು ಎಷ್ಟು ವರ್ಷ ನ್ಯಾಯ ಆಗಬೇಕಿದ್ದು. ಮುಂದುವರೆಗೆ ಯಾರ್ಯಾರು ನಿಮ್ಗೆ ದುಡ್ಡು ಕೊಡಪ್ಪ, ನೀವು ಇದ್ರು ಸೊಸೈಟಿಗೆ ಇಲ್ಲ ಅಂತ ಯಾವನಾರ ಅಂದಿದ್ರೆ ಹೇಳಿ. ಯಾವನಾರ ಅಂದಿದ್ರೆ ನಿಮ್ಮ ನೀವು ತಗೊಂಡು ಮಾಡೋಕ್ಕಿಲ್ಲ, ಪರಿಪಾಲನೆ ಮಾಡಿ. ಆಗ ಮತ್ತೆ ಯಾಕೆ ಜಗತ್ ಸಿಟಿಲಿ ದುಡ್ಡು ಯಾವ ಜಾಸ್ತಿ ಆಯಿತು? ಐಶ್ವರ್ಯವೇ ನಾಟ್ಯ ಆಡ್ತಾ ಇರೋದು. ಐಶ್ವರ್ಯ ಶಕ್ತಿನೇ ನಾಟ್ಯ ಆಡಿ. ನೀವು ಪುಸ್ತಕ ಬರೀ, ಇನ್ನೊಂದು ಬರೀ, ಮತ್ತೊಂದು ಬರೀ, ಮೂರೊಂದು ಬರೀ, ಎಲ್ಲ ಕಸ ಗುಡಿಸು. ಐಶ್ವರ್ಯ ಶಕ್ತಿನ ನಾಟ್ಯ ಆಡ್ತಾ ಇರೋದು. ಐಶ್ವರ್ಯ ಶಕ್ತಿ ಏನು ಮಾಡ್ತಾರೆ? ಸರಿಯಾದ ರೀತಿ ಬಳಸಲ್ಲ. ಅದು ಬರೀ ಶಿಥಿಲದ ಬದಲ ಅದೇ ಶಿಥಿಲಮಾಯ. ಶಿಥಿಲ ಅಂದರೆ ನಾಶ. ಕಮ್ಮಿ ದರ್ಜೆ ಬರ್ತದೆ. ಅದ್ರ ಮಹತ್ವ ಬರೋದು, ಚಂದ ಬರೋದು. ನಿಜ, ಅಲ್ಲೇ ಬಂದಿರೋದು. ಅದಕ್ಕಾಗಿ ಕೇವಲ ಕಲ್ಮ ಬರಬಾರ್ದು. ನಾವು ಮಾಡಿದ್ದು ಅದಕ್ಕೆ ಅಲ್ಲಿ ನಾವು ತಿಂದು ಪ್ರಸಾದ ಮತ್ತು ನಾವು ಧ್ಯಾನ ಮಾಡಿದ್ವಿ, ನಾವು ಕೊಟ್ಟಿದ್ದು, ಮುಟ್ಟಿದ್ದು, ಬಿಟ್ಟಿದ್ದೆಲ್ಲ ಅದರ ಅಂಶ ಸೇರಿದೆ. ಅದು ಆ ಪರಿವರ್ತನೆ ಮಾಡಿ ಅದು ಬೆಳಕಾಗಬೇಕು. ಹೌದು, ಸತ್ಯ. ಭಾವಶುದ್ಧಿ ಮುಂದುವರೆ ಹೋಗೋದೆ. ಈಗ ಇವೇನು ಮಾಡ್ತಾರೆ? ಇವೇ ಅಲ್ಲಿ ಚಿಕ್ಕಲೆ ಬಂದು ಅನ್ನೋದು, ಇವೇ ಅದೇ ಅತ್ತ ನೋಡ್ದು ಅಂದರೆ ಇನ್ನು ಮುಂದೆ ಬರೋರು ಅವ್ರು ಇದ್ದಿದ್ದು. ಮುಂದಿನ ಜನ್ರೇಷನ್ಗೆ ಅವ್ರು ಇದ್ದಿದ್ದು ಇಲ್ಲ. ಅದು ವರ್ಸ್ಟು, ಅದ್ರ ಬೆಲೆನೇ ಇಲ್ಲ. ನಿಜ ಹೋಯ್ತಾ? ಅದು ನಾವೇ ಸಿದ್ಧ ಕಳ್ಕೊಂಡ, ನಮ್ಮ ಸತ್ವ ನಾವೇ ಕಳ್ಕೊಂಡ್ಬಿಟ್ವಾ? ನಿಜ. ಅದು ಅದು ನಾವು ತಾನೇ ಮಾಡಬೇಕು. ಬದುಕ ಬಾನೇ ಅಲ್ಲಿವರೆಗೂ ಅದು ಈಗ ಅದು ದುಡಿಮೆ ಇದೆ. ಅಲ್ಲಿವರೆಗೂ ದುಡಿಮೆ ಅದು ಕಡಿಮೆ ಯೋಗ. ಅದು ಕಡಿಮೆ ಕಾಂಡಲ್ಲ.
ಉದ್ಯೋಗ ಪುರುಷರಿಗೆ ಒಂದು ಸ್ವಸ್ಥಾನದ ಕ್ರಿಯೆ ಅವಳು ಅಷ್ಟು ಮಹತ್ವಗಳು ಅದನ್ನು ಕೇವಲ ಮಾಡಿದರೆ ಯಾವ ಸುಖನೂ ಸಿಗೋದಿಲ್ಲ. ಬರೀ ಇದು ಓಡಾಡೋದಕ್ಕೆ ಅಷ್ಟೇ.